ಕಾಯಿ ದೋಸೆ ತಿನ್ನಂಗಾಗ್ಬಿಟ್ಟು ಮಮ್ಮಿ ಹತ್ರ ನಾನೇ ಕೇಳಿ ಮಾಡಿಸ್ಕೊಂಡೆ. ಇದ್ರ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಾವು ಸ್ವಲ್ಪ ಜಾಸ್ತಿ ಮಾಡಿದ್ವಿ, ಆದರೆ ನಿಮಗೆ ಅರ್ಧ ಕೆಜಿ ರೆಸಿಪಿನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಗೊತ್ತಾಗುತ್ತೆ. ಹಿಂದಿನ ದಿನ ನೈಟೇ ಅರ್ಧ ಕೆಜಿ ಅಕ್ಕಿನ ನೀಟಾಗಿ ವಾಶ್ ಮಾಡ್ಬಿಟ್ಟು ನೆನೆಸಿಟ್ಟು ಬೆಳಗ್ಗೆ ಅದಕ್ಕೆ ಅಂದರೆ ಅರ್ಧ ಕೆಜಿಗೆ ಒಂದು ಫುಲ್ಲು ತೆಂಗಿನಕಾಯಿ ತುರಿನ ಹಾಕೋಬೇಕು. ಸ್ವಲ್ಪ ಅಕ್ಕಿ ಸ್ವಲ್ಪ ತೆಂಗಿನಕಾಯಿ ತುರಿ ಒಟ್ಟೊಟ್ಟಿಗೆ ಹಾಕೊಂಡು ಸಣ್ಣದಾಗಿ ರುಬ್ಕೋಬೇಕು. ಇನ್ನೇನು ಬೆಳಗ್ಗೆ ದೋಸೆ ರೆಡಿ ಮಾಡೋದು 1 ಗಂಟೆ ಇದ್ದಂಗೆ ರುಬ್ಕೊಂಡ್ರು ಸಾಕು. ಅದಕ್ಕೆ ಸೌಟಿಗೆ ಸಾಲ್ಟ್ ಹಾಕ್ಬಿಟ್ಟು ಅದಕ್ಕೆ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು, ಇಲ್ಲಾಂದ್ರೆ ಒಂದೇ ಕಡೆ ಕೂರುತ್ತೆ ಅಂತ ಹೇಳ್ತಾರೆ ಮಮ್ಮಿ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ತಟ್ಟೆ ನಾವೇನು ದೋಸೆ ಮಾಡ್ತೀವಿ ಅದಕ್ಕೆ ಆಯಿಲ್ ಹಾಕಬೇಕು. ಆಯಿಲ್ ಹಾಕಿ ಸರ್ವಿ ಒಂದೇ ಒಂದು ಸೌಟ್ ಬಿಡಬೇಕು. ಮತ್ತೆ ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ದೋಸೆ ಹೆಂಗಿರುತ್ತೆ ಆ ಥರ ಇದ್ರೆ ಸಾಕು. ತುಂಬ ಜನ ಇದೀವಲ್ವಾ, ನಿಂತು ಮಾಡೋಕ್ಕಾಗಲ್ಲ, ಸೊ ಕೂತ್ಕೊಂಡು ಆರಾಮಾಗಿ ಒಲೆಯಲ್ಲಿ ಮಾಡ್ತಾರೆ ಮಮ್ಮಿ. ಈ ಥರ ದೋಸೆ ತಪ್ಪಲಿನಲ್ಲಿ ಸ್ಟೀಮಲ್ಲಿ ಬೇಯಿಸಬೇಕು. ಏನಿಲ್ಲ, ಒಂದು 2-3 ನಿಮಿಷಕ್ಕೆ ದೋಸೆ ರೆಡಿಯಾಗಿ ಹೋಗ್ಬಿಡುತ್ತೆ. ಆಮೇಲೆ ಈ ಥರ ಒಂದು ಬೇಷನ್ನಲ್ಲಿ ನೀರಿಟ್ಕೊಂಡು ಅದನ್ನಲ್ಲಿ ಹಾಕಬೇಕು, ಏಕೆಂದರೆ ಕೆಳಗಡೆ ತುಂಬ ಬಿಸಿ ಇರುತ್ತಲ್ಲ ತಟ್ಟೆ, ಅದು ಸ್ವಲ್ಪ ಬಿಡಬೇಕು ದೋಸೆನ. ಆಮೇಲೆ ಈ ಥರ ನೀಟಾಗಿ ತೆಗಿಬೇಕು. ದೋಸೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ತೆಳು ಇರುತ್ತೆ. ಇದಕ್ಕೆ ಕಾಯಿ ರಸ ಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್ ಇರುತ್ತೆ. ಕಾಯಿ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಲಿಮಿಟಲ್ಲಿ ತಿಂದರೆ ತುಂಬ ಒಳ್ಳೆಯದು. ನನಗೆ ಇದಕ್ಕೆ ಯಾವುದೇ ಕಾಂಬಿನೇಷನ್ ಬೇಕಾಗಲ್ಲ, ಬರೀ ದೋಸೆನೇ ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ಕುತ್ಕೊಂಡು ತಿಂಡಿ ತಿಂದ್ವಿ. ಥ್ಯಾಂಕ್ ಯು.